ಹೇಳಿ. ನನ್ನ ಹೆಸರು ಶೀಲಾ ಅಂತ, ಮೈಸೂರಿಂದ ಬರ್ತಾ ಇದ್ದೀನಿ. ನಾನು ಇದನ್ನ ಟಿವಿಲಿ ಮತ್ತೆ ಮೊಬೈಲಲ್ಲಿ ಎಲ್ಲ ನೋಡಿದ್ದೆ, ಹಂಗಾಗಿ ಇಲ್ಲಿ ಬರಬೇಕು ಅಂತ ಅನ್ನಿಸ್ತು. ಅದಕ್ಕೆ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಆಗಿರ್ಲಿಲ್ಲ. ಈಗ ಪ್ರಯತ್ನ ಕೂಡ ಐತೆ, ಅದಕ್ಕೆ ಬಂದೆ. ಬಂದ ತಕ್ಷಣ ಇಲ್ಲಿ ಹೇಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ. ಅಲ್ಲಿಗೆ ಹೋದೆ, ಅಲ್ಲಿ ಪುರೋಹಿತರಿದ್ರು. ಅವ್ರು ಫಸ್ಟು ನಿಮ್ಮ ಕಷ್ಟ ಏನು ಅಂತ ಕೇಳಿದ್ರು. ಅವಾಗ ಹೇಳ್ದೆ ನನ್ನ ಕಷ್ಟ ಏನು, ಹೇಗೆ, ಏನಿಗೆ ಬಂದಿದ್ದೀನಿ ಅಂತ. ಹೌದಾ, ಅದಕ್ಕಾದ್ರೆ ನೀವು ಈ ಥರ ಮಾಡಬೇಕು ಅಂತ ಹೇಳಿದ್ರು ಅವರು. ಮನೆಯದು ನಾವು ಎಷ್ಟು ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಒಳಗಡೆ ಇದ್ರೆ ಒಂದೇ ಕಾಯಿ ವಾರ ವಾರ ಬಂದು ಇಲ್ಲೇ ಕಟ್ಟಬೇಕು. 100 ಕಿಲೋಮೀಟ್ರಿಂದ ಹಿಂದಕ್ಕಿದ್ರೆ 2 ಕಾಯಿ ಕೊಡ್ತಾರೆ. ಒಂದು ಮನೇಲೆ ಪೂಜೆ ಮಾಡೋದು, ಒಂದು ಇಲ್ಲಿ ಕಟ್ಬಿಟ್ಟು 7ನೇ ವಾರಕ್ಕೆ ಮತ್ತೆ ಬರಬೇಕು, ಮತ್ತೆ ಸಂಕಲ್ಪ ಮಾಡಬೇಕು. ಮತ್ತೆ 14ನೇ ವಾರಕ್ಕೆ ಬಂದು ಮತ್ತೆ ಸಂಕಲ್ಪ ಮಾಡಬೇಕು. ಮತ್ತೆ 21ನೇ ವಾರಕ್ಕೆ ಬಂದು ಸಂಕಲ್ಪ ಮಾಡಿ ನಮ್ಮ ಏನು ಅನ್ಕೊಂಡಿದೀವಿ ಅದೆಲ್ಲ ಒಳ್ಳೇದಾದ್ರೆ ಬಂದು ಸಂಕಲ್ಪ ಮಾಡಿ ಹೋಮ ಮಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ನಂಗೆ ಇಲ್ಲಿ ಬಂದ ತಕ್ಷಣ ಫೀಲ್ ಆಯ್ತು, ನಾನು ಏನು ಕಷ್ಟ ಅಂತ ಬಂದಿದ್ದೀನಿ ಅದು ಬಗೆಹರಿಯುತ್ತೆ ಅಂತ ನಾನು ಅನ್ಕೊಂಡೇ ಬಂದಿದ್ದೀನಿ. ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನಿದೆ ಫಸ್ಟೇ ಸಲ ಬರ್ತಾ ಇರೋದು. ಫೀಲ್ ಆಯ್ತು, ಹೌದು, ಪಾಸಿಟಿವ್ ಅಂತ ಅನ್ಸಿದೆ. ನೆಕ್ಸ್ಟ್ ನಾನು ಬರ್ಬೇಕು ಅಂತ ಇದ್ದೀನಿ, ನೆಕ್ಸ್ಟ್ ಬರ್ತೀನಿ. ಕಷ್ಟ ಏನು ಅಂತ ಅಂದ್ರೆ, ನಂಗೆ ಯಾರೋ ನಂಬಿಕೆ ಮೇಲೆ 7 ಲಕ್ಷ ಕೊಟ್ಟಿದ್ದೆ. ಅವರು ಕೊಡ್ತೀನಿ ಅಂತ ಹೇಳಿದವ್ರು ಕೊಟ್ಟಿಲ್ಲ, ಅದೊಂದು ಇದಕ್ಕೆ ಬಂದಿದ್ದೀನಿ. ಮತ್ತೆ ನನಗೆ ಎಷ್ಟೇ ನಾನು ಸ್ವಲ್ಪ PG ಎಲ್ಲ 100 ಹುಡುಗರ ತನಕ PG ಮಾಡ್ತಾ ಇದ್ದೀನಿ. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಇದ್ದಾರೆ ಬೇರೆ ಬೇರೆ. ಆದ್ರೂ ಅದೆಲ್ಲ ಮಾಡ್ತಾ ಇರೋ ನಂಗೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಅದೆಲ್ಲ ಎಷ್ಟೇ ದುಡ್ಡು ಬಂದ್ರು ನನಗೆ ಕೈಗೂಡ್ತಾ ಇಲ್ಲ. ಮುಂದಕ್ಕಾದ್ರೂ ಇಲ್ಲಿ ಬಂದ್ಮೇಲೆ ನಂಗೆ ಅದೆಲ್ಲ ಒಳ್ಳೇದಾಗುತ್ತೇನೋ ಅಂತ ಬಂದಿದ್ದೀನಿ. ಅದೇ ಬನ್ನಿ, ಇಲ್ಲಿ ಬಂದ ತಕ್ಷಣ ಒಳ್ಳೆ ವ್ಯೂಸ್ ಇದೆ. ಹೇಗೆ ಇಲ್ಲಿ ಒಳ್ಳೇದಾಗೋದು ಅಂದ ತಕ್ಷಣ, ಕಾಲಿಟ್ಟ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ. ದೇವರು ನಮ್ ಕಣ್ಮುಂದೆ ಪ್ರತ್ಯಕ್ಷ ಆಗ್ ದೇವರು ಇಲ್ಲೇ ಇದ್ದಾನೆ ಅನ್ನೋ ಫೀಲ್ ಆಗುತ್ತೆ ನಮ್ಗೆ. ಎಲ್ಲ ಒಳ್ಳೇದಾಗುತ್ತೆ.